ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಅವಿನಾಶ್. ನೀವು ನೋಡ್ತಾ ಇದ್ದೀರಾ ಪ್ರವೃತ್ತ ಚಾನಲ್. ಸೊ ರೈಟ್ ನಾವು ನಾನೀಗ ಹೈದ್ರಾಬಾದಲ್ಲಿದ್ದೀನಿ. ಹೈದ್ರಾಬಾದ್ನಲ್ಲಿ ಒಂದು ಮ್ಯೂಸಿಯಂ ಇದೆ, ಆ ಮ್ಯೂಸಿಯಮ್ಗೆ ಬಂದಿದ್ದೀನಿ. ಬನ್ನಿ ನೋಡೋಣ ಹೇಗಿದೆ ಅಂತ. ಸೊ ಈ ಮ್ಯೂಸಿಯಂ ಬಂದು ಸಲಾರ್ಜಂಗ್ ಮ್ಯೂಸಿಯಂ ಅಂತ. ಇದು ಮೇನ್ ರೋಡು, ಗೇಟ್ ಎಂಟ್ರೆನ್ಸು. ಫ್ರೈಡೇ ಹಾಲಿಡೇ ಇರುತ್ತೆ, ಬೋರ್ಡ್ ಹಾಕಿದ್ದಾರೆ, ನೋ ಡ್ರೋನ್ ಝೋನ್ ಅಂತೆ. ಮತ್ತು ಟೈಮಿಂಗ್ಸ್ ಕೂಡ ಹಾಕಿದ್ದಾರೆ, ಟಿಕೆಟ್ ಟೈಮಿಂಗ್ಸ್ ಎಲ್ಲ. ಗೇಟಿಂದ ಎಂಟ್ರೆನ್ಸ್ ಆಗಿದ ತಕ್ಷಣ ಇಲ್ಲಿ ಟಿಕೆಟ್ ಕೌಂಟರ್ ಇದೆ. ಇದು ಔಟ್ಸೈಡ್ ವ್ಯೂ. ಸೊ ಇದು ಮೇನ್ ಎಂಟ್ರೆನ್ಸು. ಆ್ಯಂಡ್ ಇಲ್ಲಿ ಸ್ಮಾರ್ಟ್ ಟಿಕೆಟ್ ಕೌಂಟ್ರ್ ಇದೆ. ಆ್ಯಂಡ್ ನೀವು ಈ ಕಡೆ ಸೈಡ್ ಹೋದರೆ ನಾರ್ಮಲ್ ಕೌಂಟರ್ ಇದೆ, ಟಿಕೆಟ್ ಕೌಂಟ್ರು ಮತ್ತು ಕ್ಲಾಕ್ ರೂಮು. ನಾವು ಇನ್ನೊಂದು ವಿಷಯ ಏನು ಅಂದರೆ, ಇಲ್ಲಿ ಬ್ಯಾಗು ಅಥವಾ ಮೊಬೈಲ್ಸ್ ಯಾವುದೇ ರೀತಿಯಾದಂಥ ವಸ್ತುನ ಕ್ಯಾರಿ ಮಾಡೋ ಹಾಗಿಲ್ಲ. ಸೊ ನೀವು ಒಳಗಡೆ ಫೋಟೋ ಅಥವಾ ವಿಡಿಯೋ ತೊಗೊತೀನಿ ಅಂದರೆ ಅದಕ್ಕೆ ಸಪ್ರೇಟ್ ಟಿಕೆಟ್ ಇದೆ. ಇದು ಎಂಟ್ರೆನ್ಸ್ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಒಂದು ಹಳೆ ಗಾಡಿಯನ್ನು ನಿಲ್ಲಿಸಿದ್ದಾರೆ. ಇಲ್ಲಿ ಸೆಕ್ಯೂರಿಟಿ ಚೆಕ್ ಇರುತ್ತೆ, ಸೆಕ್ಯೂರಿಟಿ ಚೆಕ್ ಮಾಡಿಸ್ಕೊಂಡು ಬರಬೇಕು. ಇದು ಎಂಟ್ರೆನ್ಸು. ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಏನೇನಿದೆ ಅನ್ನೋದು ಒಂದು ಮ್ಯಾಪ್ ಹಾಕಿದ್ದಾರೆ. ಇದು ಸ್ವಾತಂತ್ರ್ಯ ಹೋರಾಟಗಾರರು ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರ ಬಗ್ಗೆ ಹೇಳಿದ್ದಾರೆ. ಸೊ ಇಲ್ಲಿ ನಮಗೆ ಟಿಕೆಟ್ ಫೀಸ್ ಬಂದು ಎಂಟ್ರಿ ಪರ್ ಪರ್ಸನ್ಗೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಮತ್ತು ಕ್ಯಾಮ್ರಾಗೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಕ್ಯಾಮ್ರಾ ಆದರೂ ಅಥವಾ ಮೊಬೈಲ್ ಆದರೂ ತೊಗೊಂಬನ್ನಿ, 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಸೆಲ್ಫಿ ಸ್ಟಿಕ್ಕು ಅಥವಾ ಕ್ಯಾಮ್ರಾಗೆ ಸ್ಟಿಕ್ಕೆಲ್ಲ ಅಲೋ ಇಲ್ಲ ಅಂತ ಇಲ್ಲಿ. ಆ್ಯಂಡ್ ಇದು ಹಾಲ್ ನಂಬರ್ 1 ನಾವು ಬಂದಿದ್ದೀವಿ. ವಿಗ್ರಹಗಳಿದೆ. ಸರಸ್ವತಿ ಮಾತಾ ಮತ್ತು ಎಲ್ಲ ಕೆಲವು ದೇವತೆಗಳ ಒಂದು ಇದಿದೆ ವಿಗ್ರಹಗಳು. 17th ಸೆಂಚುರಿ, 20th ಸೆಂಚುರಿ, 19th ಸೆಂಚುರಿ ಇದೆಲ್ಲ ಇದೆ. ಸೊ ಗ್ಲಾಸ್ ಹಾಕಿರೋದ್ರಿಂದ ಒಳಗಡೆ ಇರೋ ಅಕ್ಷರಗಳು ಕಾಣಿಸ್ತಾ ಇಲ್ಲ. ಸೊ ಇದು 19th ಸೆಂಚುರಿ ಇದಂತೆ ಎಲಿಫೆಂಟು. ಇಂಡಿಯನ್ ಬ್ರಾನ್ಸ್ ಅದ್ರ ಬಗ್ಗೆ ಡೀಟೇಲ್ ಕೊಟ್ಟವರು.
ಬ್ರಾನ್ಸ್ ಆದಮೇಲೆ ಈ ಕಡೆ ಮೈನರ್ ಆರ್ಟ್ಸ್ ಆಫ್ ಸೌತ್ ಇಂಡಿಯಾ ಅಂತೆ ಡೀಟೇಲ್ಸ್ ಕೊಟ್ಟಿದ್ದಾರೆ ಈ ಸೆಕ್ಷನಲ್ಲಿ ಏನೇನಿದೆ ಅಂತ. ಸೊ ಈ ಬೋರ್ಡ್ ಅಪೋಸಿಟ್ ಸೈಡೇ ಇದಿದೆ. ಸೊ ಇಲ್ಲಿ ವುಡನ್ ಚೇರ್ಸ್ ಇದೆ, ಮಲ್ಬಾರ್ ಚೇರ್ಸ್ ಅಂತೆ. ಹಿಂದೂ ಮೈಥಾಲಜಿಕಲ್ ಫಿಗರ್ಸ್ನ ಕಾರು ಮಾಡಿದ್ದಾರೆ ಅಂತ, ವುಡ್ಡಲ್ಲಿ ಮಾಡಿರ್ತಕ್ಕಂಥದ್ದು. ಇದು ಟೆಂಪಲ್ ಸ್ಟ್ಯಾಂಡ್ ಅಂತ, ದೇವ್ರ ಮನೆ. ಅದು ಮರದಲ್ಲಿ ಮಾಡಿರೋದು ದೇವ್ರ ಮನೆ. ಇದು ವುಡನ್ ಚೇರ್ಸ್, ಕ್ಯಾಬಿನೆಟ್. ಸೊ ಅದು ಬ್ರಾನ್ಸ್ ಆ ಕಡೆ. ಇಲ್ಲಿ ಇವಾಗ ಎಲ್ಲ ಚೇರ್ಸು, ವುಡನ್ ವರ್ಕ್ ಏನೇನಿದೆ ಅದರದ್ದು. ರಾಧಾಕೃಷ್ಣ, ಕೃಷ್ಣ ಕೊಳಗತ್ತಿರೋದು. ಇದು ಬಂದು 19th ಸೆಂಚುರಿದು. ಇಲ್ಲಿ ಗಣೇಶ ಇದ್ದಾನೆ ಮೇಲೆ ತೋರಣದಲ್ಲಿ, ಕೆಳಗೂ ಗಣೇಶನೇ. ಇದು ಬಂದು 19th ಸೆಂಚುರಿಗೆ ಸೇರಿರ್ತಕ್ಕಂಥದ್ದು. ಈಗ ಇದೂ ಅಷ್ಟೇ. ಇದು ವಿಷ್ಣುದೇವ, ಪದ್ಮಾವತಿ ಮಾತೆ, ಎಲ್ಲ 19th ಸೆಂಚುರಿಗೆ ಸೇರಿರ್ತಕ್ಕಂಥದ್ದು. ಇದು ಪರಶುರಾಮ ಅಂತೆ, ಶ್ರೀದೇವಿ, ಬೇರೆ ದೇವರುಗಳೆಲ್ಲ ಹಾಕಿದ್ದಾರೆ. ಇದು ರಾಮ, ಸೀತೆ, ಲಕ್ಷ್ಮಣ. ಡೀಟೇಲ್ ಆಗಿ ನೋಡ್ಬೋದು ಕಾರ್ವಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ವುಡ್ಡಲ್ಲಿ. ಇದು ಟೆಂಪಲ್ ಸ್ಟ್ಯಾಂಡ್. ತಂಜಾವೂರು ದೇವಸ್ಥಾನದ ಒಂದು ಮಾಡೆಲ್ ಇದು. ಇದು ರಾಕ್ ಫೋರ್ಟ್ ತಿರುಚನಪಲ್ಲಿದು ಒಂದು ಮಾಡೆಲ್. ಸೊ ಇದು ಆ ಕಾಲದಲ್ಲಿ ಇಲ್ಲೇ ಒಂದು 19th 18th ಸೆಂಚುರಿ ಇರ್ತಕ್ಕಂಥ ಫ್ಯಾನು. ಇದು ಟ್ರೆಷರ್ ಬಾಕ್ಸು. ಇದು ಇನ್ನೊಂದು ರೂಮು, ಇಲ್ಲೆಲ್ಲ ಸ್ಟೋನ್ ಹಾಕ್ತಿದೆ. ಇದು ಒಂದು ಟೆಕ್ಸ್ಟೈಲ್ಸ್ನ ಒಂದು ಸೆಕ್ಷನ್ ಇದು.
ಸೆಕ್ಷನಲ್ಲಿ ಇದು ಚೆನ್ನಾಗಿದೆ ನೋಡಿ. ಎಲ್ಲದಕ್ಕಿಂತ ಅಟ್ರಾಕ್ಷನ್ ಇದು. ಮ್ಯೂಸಿಯಂ ಒಳಗಡೆ ಫುಡ್ ಕೋರ್ಟ್ ಇದೆ, ನೀವು ಫುಡ್ ಟ್ರೈ ಮಾಡ್ಬೋದು ಇಲ್ಲಿ. ಲಂಚ್ ಟೈಮ್ ಅಥವಾ ಬೆಳಗ್ಗೆ ಬಂದರೆ ಬ್ರೇಕ್ಫಾಸ್ಟ್ ಆ ಟೈಮಿಗೆ ಬಂದಿಲ್ಲಿ ನೀವು ಟ್ರೈ ಮಾಡ್ಬೋದು. ಡಿಫ್ರೆಂಟ್ ಕೌಂಟರ್ಸ್ ಇದೆ. There's a clock here. There's a musical clock here. 3 and 50 mark from the Duglan Assam Kalkata 14 km company. It shows the day, date, month, and dance system. Now I'll have the minutes from the mind over data come over the visible. After the last bill, every single second goes in close bill. It's a mechanized clock here. After the clock. ಐವರಿ ವಿಭಾಗ ಅಂತೆ. ಸೊ ಇದೆಲ್ಲ ದಂತದಲ್ಲಿ ಮಾಡಿರ್ತಕ್ಕಂಥದ್ದು. ಆನೆ ದಂತಗಳು ಏನಿರ್ತಾವಲ್ಲ ಅದರಲ್ಲಿ ಮಾಡಿರ್ತಕ್ಕಂಥ ಒಂದು ಸ್ಟ್ಯಾಚ್ಯೂಸ್. ಇದೆಲ್ಲ ಬ್ರಿಟಿಷ್ ವೆಸ್ಟ್ರನ್ ಅಂತ. ವೆಸ್ಟ್ರನ್ ಐವರಿ. ಜಪಾನೀಸ್ ಅವ್ರದ್ದು, ಇದು ಚೈನೀಸ್ ಅವ್ರದ್ದಂತೆ. ಹಾರ್ವರ್ಡ್ ಐವರಿ ಟಸ್ಕ್ಸ್ ಅಂತೆ. ಆನೆ ದಂತದಲ್ಲಿ ಆನೆಗಳು ಮಾಡಿದ್ದಾರೆ. ಇದು ತುಂಬ ಮೈನ್ಯೂಟ್ ಇದು ಕಾರ್ವಿಂಗು, ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಕಾರ್ವಿಂಗ್ಸ್ ಇವು. ಚೇರ್ ಮಾಡಿದ್ದಾರೆ. ಇದು ಹಿಂದೂ ದೇವತೆಗಳದ್ದು.
ಲಕ್ಷ್ಮಣ ಇದ್ದಾರೆ ನೋಡಿ. ಶೂರ್ಪಣ ಮೂಗು ಕಟ್ ಮಾಡಿರ್ತಕ್ಕಂಥ ಒಂದು ಸಂದರ್ಭ ದೋಣಿಯಲ್ಲಿ ಬರ್ತಾ ಇರ್ತಾರೆ. ಇದು ಆನೆ ಸಿಂಹದ ಜೊತೆಗೆ ಫೈಟಿಂಗ್ ಮಾಡ್ತಾ ಇರ್ತದೆ. ಮತ್ತು ಇದು ತುಂಬ ಸೂಕ್ಷ್ಮವಾಗಿ ಕೆತ್ತನೆ ಮಾಡಿದ್ದಾರೆ, ಕಾರ್ವಿಂಗ್ ತುಂಬ. ಇದು ನಮ್ಮ ಭಾರತ ದೇಶದ್ದು. ತಾಜ್ ಮಹಲ್. ಶಸ್ತ್ರಾಗಾರ ರೂಮು, ಫುಲ್ ಸೆಟ್. ಒಬ್ಬ ಸೈನಿಕನಿಗೆ ಆಗಿನ ಕಾಲದಲ್ಲಿ ಬಂದೂಕುಗಳಿವು. ಇಲ್ಲಿ ಇನ್ನೊಂದು ಸೆಟ್ ಇದೆ. ಇಲ್ಲಿ ಕಟ್ಟಪ್ಪ ಡ್ರೆಸ್ಸು ರಾಜಮೌಳಿ ಅವರು ಇದನ್ನ ನೋಡೇ ಅನಿಸುತ್ತೆ ಡಿಸೈನ್ ಮಾಡಿರೋದು. ಸಮ್ಮರ್ ಬಂತೆ ಡ್ರೆಸ್ಸಿಂಗು. ಡಿಫ್ರೆಂಟು ಇದರಲ್ಲಿ ಎಲ್ಲದಕ್ಕಿಂತ ಸ್ಪೆಷಲ್ ಇದೆ. ಏಕೆಂದರೆ ಇದರಲ್ಲಿ ನಿಮಗೆ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ ನೋಡಿ. ಮಾರ್ಬಲಲ್ಲಿ ಕಾರ್ವಿಂಗ್ ಮಾಡಿರೋದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಇದೆಲ್ಲ ವಾಕಿಂಗ್ ಸ್ಟಿಕ್ಸ್. ಮತ್ತು ಇಲ್ಲಿ ನೋಡ್ಬೋದು ನೀವು ವಾಕಿಂಗ್ ಸ್ಟಿಕ್ ಒಳಗಡೆ ಕತ್ತಿ ಇದೆ. ನಾವು ಯೂಶ್ವಲಿ ಫಿಲಮಲ್ಲಿ ನೋಡಿರ್ತೀವಿ ಆ ಥರ ಡಿಸೈನ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಇದೆ. ಇದೆಲ್ಲ ಪರ್ಲಲ್ಲಿ ಮಾಡಿದ್ದು ಹೆಡ್ಡು. ನಾವು ಹ್ಯಾಂಡ್ ಏನು ಇಟ್ಕೊತೀವೋ ಅದು ಪರ್ಲಿದ್ದು. ಅದೆಲ್ಲ ಡಾಗ್ ಫೇಸಲ್ಲಿ ಮಾಡಿರೋದು.
ಯುರೋಪಿಯನ್ ಸ್ಟೈಲ್ ಅಂತ ಗ್ಲಾಸಲ್ಲೇ ಮಾಡಿದ್ದಾರೆ. ಎಲ್ಲ ಪಕ್ಷಿ ಮುಖ ಮಾಡಿದ್ದಾರೆ. ಇದು ಇನ್ನೊಂಥರ ಪ್ರಾಣಿಗಳು, ನಾಯಿ, ಕೋತಿ, ಸಿಂಹ, ಕುದುರೆ, ಆನೆ. ಇದೆಲ್ಲ ಮೆಟಲ್ ವೇರ್ದು, ಮೆಟಲ್ಸು ಗ್ಯಾಲರಿ. ಇಲ್ಲೆಲ್ಲ ಪೇಂಟಿಂಗ್ಸ್ ಇದೆ. ನಾವಿವಾಗ ಫಸ್ಟ್ ಫ್ಲೋರಿಗೆ ಬಂದ್ವಿ. ಫಸ್ಟ್ ಫ್ಲೋರಿಂದ ಕೆಳಗಡೆ ವೀವ್ ಇದು. ಆ್ಯಂಡ್ ಇಲ್ಲಿ ವೆಸ್ಟರ್ನ್ ಬ್ಲಾಕ್ ಇದೆ, ಮತ್ತು ಇನ್ನು ಇದಕ್ಕೆ ಆಪೋಸಿಟ್ ಸೈಡು ಈಸ್ಟರ್ನ್ ಬ್ಲಾಕ್ ಇದೆ. ಸೊ ವೆಸ್ಟರ್ನ್ ಬ್ಲಾಕ್ನ ಫಸ್ಟು ನೋಡೋಣ ಅಂತ ಬಂದ್ವಿ. ವೆಸ್ಟರ್ನ್ ಬ್ಲಾಕಲ್ಲಿ ಸಿಗೋವಂಥದ್ದು ಮಣ್ಣಲ್ಲಿ ಮಾಡಿರ್ತಕ್ಕಂಥದ್ದಂತೆ. ಪೇಂಟಿಂಗ್ ಕೂಡ ಇದೆ ನೋಡಿ. ಯುರೋಪಿಯನ್ ಕ್ಲಾಕ್ ಗ್ಯಾಲರಿ ಅಂತೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲಾಕ್ಸ್ ಇರುತ್ತೆ ಇಲ್ಲಿ. ವೆಸಲ್ಸು ಅವೆಲ್ಲ ಇಟ್ಟವ್ರೆ. ಶೋ ಐಟಮ್ಸ್. ಟೇಬಲ್ ಲ್ಯಾಂಪ್ ಅಂತ ನೋಡಿ. ವಾಸು ಆ ಥರ ಎಲ್ಲ ಇದೆ. ಆ್ಯಂಡ್ ಇಲ್ಲಿ ಸೀಲಿಂಗಲ್ಲಿ ನೋಡಿ ಸೀಲಿಂಗ್ ಲ್ಯಾಂಪ್.
ಇದು ವೆಸ್ಟರ್ನ್ ಪೇಂಟಿಂಗ್ ರೂಮು. ಪೇಂಟಿಂಗ್ ಇದೆ ಇದೆಲ್ಲ. ಇದು ಸೂಪರ್ ಆಗಿರೋದು ನೋಡಿ. ಫ್ರಂಟು ಮೆನ್, ಬ್ಯಾಕ್ ಸೈಡ್ ಮಿರರಲ್ಲಿ ನೋಡ್ಬೋದು ವುಮೆನ್ ಇದ್ದಾರೆ. ಸೊ ಒಂದು ಸಿಂಗಲ್ ಸ್ಟ್ಯಾಚ್ಯೂ ಅಲ್ಲಿ ಆ ಥರ ಮಾಡಿರೋದು. ಇದು ಗ್ಲಾಸ್ ಗ್ಯಾಲರಿ ಅಂತೆ. ಇದೆಲ್ಲ ಕಂಪ್ಲೀಟ್ ಗ್ಲಾಸಲ್ಲಿ ಮಾಡಿರೋದು. ಎಲ್ಲ ಪೇಂಟಿಂಗ್ ಇದೆ, ಎಲ್ಲ ಗ್ಲಾಸ್. ಇದು ಯೆಲ್ಲೋ ಕಲರು, ರೆಡ್, ಮರೂನು, ಬ್ಲೂ ಇವಾಗಿಂದೆಲ್ಲ. ಇದು ಎಲ್ಲ 19th ಸೆಂಚುರಿ. ಇದು ವೆಸ್ಟರ್ನ್ ಕಂಟ್ರೀಸಲ್ಲಿ ಯೂಸ್ ಮಾಡ್ತಾ ಇದ್ದಂತೆ. ಸೊ ಇವಾಗ ನಾನು ವೆಸ್ಟರ್ನ್ ಗ್ಯಾಲರಿಯಲ್ಲಿ ಸೆಕೆಂಡ್ ಫ್ಲೋರಲ್ಲಿದ್ದೀನಿ. ವೆಸ್ಟರ್ನ್ ಗ್ಯಾಲರಿ ಬಂದು ಫಸ್ಟ್ ಫ್ಲೋರಲ್ಲಿರುತ್ತೆ. ಸೊ ಫಸ್ಟ್ ಫ್ಲೋರಿಂದ ಈಗ ಸೆಕೆಂಡ್ ಫ್ಲೋರಿಗೆ ಬಂದಿದ್ದೀನಿ. ಬಂದಿದ್ದ ತಕ್ಷಣ ಇದು ಎಂಟ್ರಿ. ಬ್ರಾನ್ಸ್ ಸ್ಟ್ಯಾಚ್ಯೂ ಗ್ಯಾಲರಿ ಇರುತ್ತೆ. ಬ್ರಾನ್ಸಲ್ಲಿ ಮಾಡಿರ್ತಕ್ಕಂಥ ಸ್ಟ್ಯಾಚ್ಯೂಸ್ ಇದು. ನೋಡಿ ಫುಲ್ ಟ್ರಾನ್ಸ್ಪರೆಂಟ್ ಇದೆ. ಮಾರ್ಬಲಲ್ಲಿ ಕಾರ್ವಿಂಗ್ ಮಾಡಿರೋದು. ಸೊ ಕೆಳಗೆ ಒಂದು ದೊಡ್ಡ ಸ್ಟ್ಯಾಚ್ಯೂ ನೋಡಿದ್ವಲ್ಲ, ಅದೇ ರೀತಿ ಇದು ಕೂಡ. ಬ್ರಾನ್ಸ್ ಆ್ಯಂಡ್ ಮಾರ್ಬಲ್ ಎರಡು ಒಂದೇ ಬ್ರೌನ್ಗೆ ಕನೆಕ್ಷನ್ ಆಗುತ್ತೆ. ದಿ ಗ್ಲಾಸ್ ಲೈಟ್ ಗ್ಯಾಲರಿ.
ಟೈಪ್ಸ್ ಆಫ್ ಲ್ಯಾಂಪ್ಸ್ ಇದೆ. ಶೇಪಡ್ ಲ್ಯಾಂಪ್ ಅಂತ ಇದೊಂದು ಡಿಫ್ರೆಂಟಾಗಿ ಕಾಣಿಸ್ತು. ಇದು ವೆಸ್ಟರ್ನ್ ಫರ್ನಿಚರ್ ಗ್ಯಾಲರಿ ಐತೆ. ಚಿಕ್ಕ ಚಿಕ್ಕದು ಮ್ಯಾನಿಕ್ಯೂರ್ ಬಾಕ್ಸಸ್ ಇವೆ. ಇದು ಸ್ನಫ್ ಬಾಕ್ಸ್ ಅಂತ. ಇದು ಸಾಲ್ಟ್ ಸೀಲರ್ ಅಂತ. ಸೆಂಟ್ ಬಾಕ್ಸ್ ಇದು. ಕಂಟೈನರ್ಸು. ಇದು ಫರ್ನಿಚರ್ ವೆಸ್ಟರ್ನ್ ಕಂಟ್ರೀಸಲ್ಲಿ ಯೂಸ್ ಮಾಡೋದು. ಇದು ಡೈನಿಂಗ್ ಟೇಬಲ್ಲು. ಡೈನಿಂಗ್ ಟೇಬಲ್ ಮೇಲೆ ಡಿಸೈನ್ ನೋಡ್ಬೋದು ನೀವು. ಡೈನಿಂಗ್ ಟೇಬಲ್ ಮೇಲೆ ಡಿಸೈನ್ ಇದೆ. ಫರ್ನಿಚರ್ಸು. ಇದು ಸೋಫಾ ಸೆಟ್ಸು. ಆಮೇಲೆ ಇದ್ರ ಮೇಲೆ ಪೇಂಟಿಂಗ್ ಇರುತ್ತೆ ನೋಡಿ, ಕ್ಲಾತ್ ಪೇಂಟಿಂಗು. ಸೊ ಇದು ಸ್ಪೆಷಾಲಿಟಿ ಇದೆ ಇದಕ್ಕೆ. ಪ್ರತಿಯೊಂದಕ್ಕೂ ಇದೆ ಈ ಥರನೇ ಪೇಂಟಿಂಗ್ಸು, ಡಿಸೈನ್ಸು. ಇದು ಡೈನಿಂಗ್ ಸೆಟ್ಟು. ಇದು ಡೋಲಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಡೋಲೀಸ್. ಚೇರ್ ಇದೆ ನೋಡಿ. ಸೊ ನಾವು ಈಸ್ಟರ್ನ್ ಗ್ಯಾಲರಿ ಕಡೆ ಬಂದ್ವಿ. ಬರೋ ಕಡೆ ಈ ಕಡೆ ಈ ಥರ ಇದೆ ಸೀಲಿಂಗ್, ಲೈಟ್ ಸೀಲಿಂಗ್ಸು. ಇದು ಗ್ಯಾಲರಿ. ಇದು ಟಾಯ್ಸ್ ಆ್ಯಂಡ್ ಡಾಲ್ಸ್ ಗ್ಯಾಲರಿ ಅಂತೆ. ಎಲಿಫೆಂಟ್, ವುಡನ್ ಎಲಿಫೆಂಟ್ ಕಾರ್ವಿಂಗು. ಇಲ್ಲಿದೆ ನೋಡಿ, ಇದು ಸಕ್ಕತ್ತಾಗಿ ಮಾಡೋರು. ಇದು ಫುಲ್ ಫಾರೆಸ್ಟ್ ಸೀನಿಕ್ ಮಾಡಿದ್ದಾರೆ. ಎಲಿಫೆಂಟ್ಸು ಎಲ್ಲ. ಎಲಿಫೆಂಟ್ ಫ್ಯಾಮಿಲಿ. ಇದು ವುಡನ್ ವಾಲ್ ಹಾರ್ಸ್. ಇದು ಫುಲ್ ಎಲ್ಲ ಡಿಸೈನ್ ಮಾಡಿದ್ದಾರೆ. ಮಂಡಪಲ್ಲಿ ಟಾಯ್ಸ್ ಬಗ್ಗೆ ಕೊಟ್ಟಿದ್ದಾರೆ ಡೀಟೇಲ್ಸು. ಇದೆ ಟಾಯ್ಸು. ಮಂಡಪಲ್ಲಿ ಟಾಯ್ಸ್ ಇದು. ಇದು ಮಂಡಪಲ್ಲಿ ಇದಲ್ಲ, ಬೇರೆದು ಈಸ್ಟರ್ನ್ ಕಂಟ್ರೀಸು. ಕ್ಲೇಯಲ್ಲಿ ಮಾಡಿರ್ತಕ್ಕಂಥ ಟಾಯ್ಸ್ ಇದು.
ಡಿಫ್ರೆಂಟ್ ಸ್ಟೇಜಸ್ ಕ್ಲೇ ಟಾಯ್ ಮೇಕಿಂಗ್ ಅಂತೆ. ಸ್ಟೇಜ್ 1ಇಂದ ಸ್ಟೇಜು ಲಾಸ್ಟ್ವರೆಗೂ ಈ ಥರ. ಆದಮೇಲೆ ಇದು ಸ್ಟೋರ್ ಇದು ಮಾಡ್ತಾರೆ ಅಂತ ಸ್ಟೇಜಸ್ಸು, ಡಿಫ್ರೆಂಟ್ ಸ್ಟೇಜಸ್ಸು ಕ್ಲೇಯಲ್ಲಿ ಹೇಗೆ ಮಾಡ್ತಾರೆ ಬೊಂಬೆಗಳನ್ನ ಅಂತ ಒಂದು ಫೋಟೋಗ್ರಫಿ ಮುಖಾಂತರ ತಿಳಿಸ್ತಾರೆ. ಇದೆಲ್ಲ ಕ್ಲೇ ಟಾಯ್. ಪೇಂಟೆಡ್ ಕ್ಲೇ ಟಾಯ್ಸ್ ಅಂತ ಇದೆ, ಪೇಂಟ್ ಮಾಡಿದ್ದಾರೆ. ಇದೆಲ್ಲ ಕ್ಲೇಯಲ್ಲೇ ಮಾಡಿರೋದು. ವುಡನ್ ವಾಲ್ ಕ್ಲೇ ಕ್ಯೂಬ್, ಇದು ವುಡ್ಡಲ್ಲಿ ಮಾಡಿರೋದು. ಮತ್ತು ಇದು ಕ್ಲೇ ಟಾಯ್ ಕುದುರೆ. ಇದೆಲ್ಲ ದೇವತೆಗಳು ಮಾಡಿದ್ದಾರೆ. ಇದು ರಾಜರು. ಮ್ಯೂಸಿಷಿಯನ್. ಇದು ಫ್ಲೋರಾ ಆ್ಯಂಡ್ ಫುನಾ ಗ್ಯಾಲರಿ ಅಂತೆ. ಅನಿಮಲ್ಸ್. ಇದು ಫಾರೆಸ್ಟ್ ಸೀನರಿ ಒಂದು ರೆಡಿ ಮಾಡಿದ್ದಾರೆ. ಇದು ಬಂದು ವುಡ್ಡು ಮತ್ತು ಪೇಪರ್ ಮ್ಯಾಶಲ್ಲಿ ಮಾಡಿರೋದು. ಪರ್ಲ್ಸ್ ಆ್ಯಂಡ್ ಸ್ಟೋನ್ಸಲ್ಲಿ ಮಾಡಿರ್ತಕ್ಕಂಥದ್ದು. ಇದೆಲ್ಲ ಅನಿಮಲ್ಸ್, ಬಣ್ಣ ಬಣ್ಣದ ಕೋಳಿ. ಇದೆಲ್ಲ ಬರ್ಡ್ಸ್ ಅಂತೆ. ಕ್ರೊಕೊಡೈಲ್ಸ್ ಮೇಲೆ ಕಪ್ಪೆ, ಟಾರ್ಟೈಸು. ಮ್ಯೂಸಿಯಮಿಂದ ಹೊರಗಡೆ ಬಂದ್ವಿ, ಆದ್ರೂ ನಾವು ಮ್ಯೂಸಿಯಮ್ ಹಾಫ್ ಮಾತ್ರ ನೋಡೋಕ್ಕಾಗಿದ್ದು. ಇನ್ನು ಕೆಲವೊಂದು ಸೆಕ್ಷನ್ ಮಿಸ್ ಆಯಿತು ಬಿಕಾಸ್ ಟೈಮ್ ಸಾಕಾಗಿಲ್ಲ. ಸೊ ಇವಾಗ ನಮಗೆ 5 o'clock ಈಗ 5 o'clock ಈವ್ನಿಂಗ್ ಆಗಿದೆ. 5 o'clockಗೆ ಇಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ ಮ್ಯೂಸಿಯಮ್ಮು. ನಾವು ಬಂದಿದ್ದು ಲೇಟ್ ಆಯಿತು. ಆ್ಯಂಡ್ ನಿಮಗೆ ಮ್ಯೂಸಿಯಮ್ನ ಕ್ಲಿಯರಾಗಿ ನೋಡಬೇಕು ಅಂದರೆ ಮಿನಿಮಮ್ ಒಂದು 4 to 5 hours ಬೇಕಾಗುತ್ತೆ. ಇಲ್ಲಿ ಪ್ರತಿಯೊಂದು ಸೆಕ್ಷನ್ನು ಡೀಟೇಲಾಗಿ ನೋಡಬೇಕು ಅಂದರೆ ಇನ್ನೂ ಜಾಸ್ತಿನೇ ಆಗುತ್ತೆ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ ಇಲ್ಲಿ ಟಿಕೆಟ್ ಚಾರ್ಜ್ ಬಂದು ಪರ್ ಪರ್ಸನ್ಗೆ 50 rupees. ಆ್ಯಂಡ್ ಪರ್ ಪರ್ಸನ್ನು ಏನಾದರೂ ಅವ್ರ ಮೊಬೈಲ್ ತೊಗೊಂಡು ಹೋಗ್ತಾಯಿದ್ರೆ ಇಂಡಿವಿಜುವಲ್ ಮೊಬೈಲ್ಗೆ 50 rupees ಚಾರ್ಜ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಕ್ಲಾಕ್ ರೂಮಲ್ಲಿ ನೀವು ನಿಮ್ಮ ಲಗೇಜಸ್ ಏನೇನಿದೆಯೋ ಅದನ್ನೆಲ್ಲ ಇಡಬೇಕಾಗತ್ತೆ. ಆ್ಯಂಡ್ ಸೆಲ್ಫಿ ಸ್ಟಿಕ್ಕು, ಕ್ಯಾಮ್ರಾ ಅದೆಲ್ಲ ಏನೂ ಅಲೋ ಇಲ್ಲ. ನಿಮಗೆ ಕ್ಯಾಮ್ರಾ ತೊಗೊಂಡೋಗ್ಬೇಕು ಅಂದರೆ 50 rupees ಚಾರ್ಜ್ ಮಾಡ್ತಾರೆ. ಸೆಲ್ಫಿ ಸ್ಟಿಕ್ ಅಲೋ ಇಲ್ಲ. ಯಾವುದೇ ರೀತಿಯಾದಂಥ ಮೊಬೈಲ್ ಹೋಲ್ಡರ್ಸ್ ಕೂಡ ಅಲೋ ಇಲ್ಲ ಇಲ್ಲಿ. ಸೊ ಪ್ರತಿಯೊಂದು ನೀವು ಲಾಕರಲ್ಲಿ ಇಡಬೇಕು. ಲಾಕರ್ ಚಾರ್ಜಸ್ ಬಂದು ಪರ್ ಬ್ಯಾಗ್ಗೆ 20 rupees, ಅಂದರೆ ಒಂದು ಬಾಕ್ಸ್ ಟೈಪಲ್ಲಿರುತ್ತೆ. ಸೊ ಅಲ್ಲಿ 20 rupees ಚಾರ್ಜ್ ಮಾಡ್ತಾಯಿದ್ದಾರೆ. ನೀವು ಬ್ಯಾಗ್ ಆದರೂ ಇಡ್ಬೋದು, ಮೊಬೈಲ್ ಆದರೂ ಇಡ್ಬೋದು. ಆ್ಯಂಡ್ ಎನಿ ಅದರ್ ಥಿಂಗ್ಸ್ನ ನೀವು ಅಲ್ಲಿ ಲಾಕ್ ರೂಮಲ್ಲಿ ಇಟ್ಬಿಡಬೇಕು. ಆ್ಯಂಡ್ ಇಲ್ಲಿ ಒಳಗಡೆ ಫುಡ್ ಕೋರ್ಟ್ ಇದೆ. ನಾವು ಅಲ್ಲೇ ಲಂಚ್ ಮಾಡಿದ್ದು. ಆ್ಯಂಡ್
ಒಂದು ಮೀಲ್ಸ್ ಬಂದು 150 ರುಪೀಸು. ವೆಜ್ ನಾನ್ ವೆಜ್ ಎರಡೂ ಇದೆ ಇಲ್ಲಿ. ಸೊ ವೆಜ್ ತಿನ್ನೋರು ವೆಜ್ನು ತಿನ್ಕೊಬೋದು. ವೆಜ್ ಮೀಲ್ಸ್ ಬಂದು 150 ರುಪೀಸ್ ಚಾರ್ಜ್ ಮಾಡಿದ್ರು. ನಾನ್ ವೆಜ್ ನಾನು ನೋಡೋಕ್ಕೆ ಹೋಗಿಲ್ಲ, ನಾನ್ ವೆಜ್ ನಾನು ತಿನ್ನೋದಿಲ್ಲ, ಹಾಗಾಗಿ ಸೊ ಫುಡ್ಡು ಇಲ್ಲಿ ಅಷ್ಟು ಟೇಸ್ಟ್ ಚೆನ್ನಾಗಿಲ್ಲ. ಸೊ ನೀವು ಬರೋ ಹಾಗಿದ್ರೆ ಫುಡ್ಡು ನೀವು ತಿನ್ಕೊಂಬಂದ್ಬಿಡಿ ಫಸ್ಟ್, ಏಕೆಂದರೆ ಇಲ್ಲಿ ಫುಡ್ ಅಷ್ಟೊಂದು ಚೆನ್ನಾಗಿಲ್ಲ. ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಸ್ನ್ಯಾಕ್ ಅಪ್ ಅಂತ ಇದೆ, ಸಮೋಸ ಬರ್ಗರು ಆ ಟೈಪ್ ಏನೋ ಒಂದು ಸಿಗುತ್ತೆ, ಅಲ್ಲಿ ನೀವು ಟ್ರೈ ಮಾಡ್ಬೋದು. ನಾನು ಟ್ರೈ ಮಾಡೋಕ್ಕೆ ಹೋಗಿಲ್ಲ, ಟೈಮ್ ಇಲ್ಲ ಅಂದ್ಬಿಟ್ಟು ನಾನು ಟ್ರೈ ಮಾಡಿಲ್ಲ ಅಲ್ಲಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ ಈ ಒಂದು ಮ್ಯೂಸಿಯಂ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.